ದೆಹಲಿಯಲ್ಲಿ ಕಾರು ಸ್ಫೋಟ ಮಾಡಿದಂಥ ಏನು ಉಗ್ರ ಡಾಕ್ಟರ್ ಉಮರ್ ಏನಿದ್ದಾನೆ ಆತ ಆ ಸ್ಫೋಟಕ್ಕೂ ಮುನ್ನ ಆಸಿಫ್ ಅಲಿ ರಸ್ತೆಯಲ್ಲಿ ಓಡಾಡಿದ್ದ ಅಂತಾನೆ ಏನು ಈಗ ಮಾಹಿತಿ ತಿಳಿದು ಬಂದಿದೆ. ಈಗ ನಾವೇ ಆ ರಸ್ತೆಯಲ್ಲಿ ಇರುವಂಥದ್ದು ನಾವು ನೋಡ್ಬೋದಾಗಿದೆ. ಇದೇ ಒಂದು ಆಸಿಫ್ ಅಲಿ ರಸ್ತೆಯಲ್ಲಿ ಆತ ಸ್ಫೋಟಕ್ಕೂ ಮುನ್ನ ಓಡಾಡಿದ್ದ. ಈಗಾಗಲೇ CCTVಯಲ್ಲೂ ಕೂಡ ಆತನ ಚಲನವಲನಗಳು ಸಂಪೂರ್ಣವಾಗಿ ಸೆರೆಯಾಗಿರುವಂಥದ್ದು. ಪ್ರಮುಖವಾಗಿ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ, ವಾಹನಗಳು ಓಡಾಡ್ತಾ ಇರ್ತವೆ. ಇದರ ಮಧ್ಯೆ ಸ್ಫೋಟಕ್ಕೂ ಮುನ್ನ ನವೆಂಬರ್ 10ನೇ ತಾರೀಕು ಸಂಜೆ ಒಂದು 6:55 ಸುಮಾರಿಗೆ ನಡೆದಂಥ ಘಟನೆಯಲ್ಲಿ ಆತ ಈಗ ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ ಆ ಸ್ಫೋಟಕ್ಕೂ ಮುನ್ನ ಈ ಒಂದು ರಸ್ತೆಯಲ್ಲಿ ಓಡಾಡಿದ್ದ ಅನ್ನೋದು ಕೂಡ ಈಗ CCTVಯಲ್ಲಿ ಸೆರೆಯಾಗಿದೆ. ಪ್ರಮುಖವಾಗಿ ಈ ರಸ್ತೆ ಪೂರ್ತಿ ಏನು ಅಲ್ಲಲ್ಲಿ ಒಂದು CCTVಗಳ ಅಳವಡಿಸಿರುವಂಥದ್ದು. ಆ CCTVಯಲ್ಲೇ ಆತನ ಸಂಪೂರ್ಣ ಚಲನವಲನಗಳು ಕೂಡ ಗೊತ್ತಾಗ್ತಾ ಇದೆ. ಈಗ ಅಕ್ಕಪಕ್ಕ ಒಂದಷ್ಟು ಏನು ವಿಜುವಲ್ಸಲ್ಲಿ ನಾವು ನೋಡ್ತಾ ಹೋದರೆ ಪ್ರತಿನಿತ್ಯ ಸಾವಿರಾರು ಜನರು ಬರ್ತಾರೆ, ಮತ್ತು ಬೇರೆ ಬೇರೆ ವಾಹನ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೂಡ ಓಡಾಡ್ತಾ ಇರ್ತದೆ. ಮತ್ತು ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕೂಡ ಇರುವಂಥದ್ದು. ಈ ಬಿಲ್ಡಿಂಗ್ಸ್ ದಾಟಿ ಆತ ಕೆಂಪುಕೋಟೆಯಲ್ಲಿ ಬಂದಿರುವಂಥದ್ದು. ಅಂದರೆ ಇಲ್ಲಿಗೆ ಬರೋಕ್ಕೂ ಮುನ್ನ ಆತ ಕಾರನ್ನು ಪಾರ್ಕಿಂಗ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನನ್ನ ಎಡಭಾಗದಲ್ಲಿ ಕೂಡ ಏನೋ ಒಂದು ಲೋಕನಾಯಕ ಆಸ್ಪತ್ರೆ ಕೂಡ ಇರುವಂಥದ್ದು. ಅಲ್ಲಿ ಈಗ ಅಲ್ಲಿ ಪ್ರತಿನಿತ್ಯ ರೋಗಿಗಳು ಕೂಡ ಬಂದು ಹೋಗ್ತಾರೆ. ಇದರ ಮಧ್ಯೆ ಈತ ಇಲ್ಲಿ ಓಡಾಡಿರುವಂಥದ್ದು ಸಾಕಷ್ಟು ಅನುಮಾನ ಮೂಡಿಸಿದೆ. ಮತ್ತು ಸ್ಫೋಟಕ್ಕೂ ಮುನ್ನ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಭೇಟಿ ನೀಡಿದ್ದಾನೆ, ಮತ್ತು ಏನೋ ಮಸೀದಿಗಳಿಗೂ ಭೇಟಿ ನೀಡಿದ್ದಾನೆ. ಹೀಗಾಗಿ ಆಸಿಫ್ ಅಲಿ ರಸ್ತೆಯಲ್ಲಿ ಓಡಾಡಿರುವಂಥದ್ದು ಕೂಡ CCTVಯಲ್ಲಿ ಸೆರೆಯಾದಂಥ ಕೂಡ ಈಗ ನಮಗೆ ತಿಳಿದು ಬಂದಿರಿದೆ. ಸದ್ಯ ಈ CCTV ದೃಶ್ಯ ಆಧರಿಸಿ ಎಲ್ಲ ಏನು ಆಯಾಮಗಳೆಲ್ಲ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಆಸಿಫ್ ಅಲಿ ರಸ್ತೆ ಆಗಿರ್ಬೋದು, ಮತ್ತು ಕನ್ನಟ್ ರಸ್ತೆ ಆಗಿರ್ಬೋದು, ಮತ್ತು ಈ ಸ್ಫೋಟಕ್ಕೂ ಮೊದಲೇ ಈತ ಹೇಗೆ ಬಂದ ಅನ್ನೋದು ಕೂಡ ಏನು ಮಾಹಿತಿಯಿಂದ ತನಿಖೆಯಿಂದ ಗೊತ್ತಾಗಿದೆ. ಸದ್ಯ ಆಸಿಫ್ ಅಲಿ ರಸ್ತೆಯಲ್ಲಿ ಓಡಾಡಿರುವಂಥದ್ದು CCTVಯಲ್ಲಿ ಸೆರೆಯಾಗಿದೆ. ಇದು ಆಸಿಫ್ ಅಲಿ ರಸ್ತೆಯ ಒಂದು ಚಿತ್ರಣವಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಏನು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಈತ ಬಂದಿದ್ದ, ಮತ್ತು 3 ಗಂಟೆಗಳ ಕಾಲ ಏನು ಪಾರ್ಕಿಂಗ್ನಲ್ಲಿ ಇದ್ದ. ಅಂತಿಮವಾಗಿ 6:55 ಸುಮಾರಿಗೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಮಾಡಿಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ರಣಾ, TV9 ನವದೆಹಲಿ.